ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪ್ರಸಾದ್ ಶೆಟ್ಟಿ. ಇವತ್ತು ನಾನು ನಿಮಗೆ ತೋರ್ಸಕ್ ಹೊರಟಿರೋ ಪ್ಲೇಸ್ ಬಂದು ಮರವಂತೆ ಬೀಚ್. ಇದು ಬಂದ ಮರವಂತೆ ಕುಂದಾಪುರದಲ್ಲ. ನಾರ್ಮಲ್ ಆಗಿ ನಾ ಈ ಪ್ಲೇಸಿಗೆ ವಿಸಿಟ್ ಮಾಡ್ತಾ ಇರ್ತೀನಿ. ಈ ಸಲ ಈ ಪ್ಲೇಸ್ ಅಲ್ಲಿ ವ್ಲಾಗ್ ಮಾಡೋಣ ಅಂತ. ನಮ್ಮ ಮನೆಯಿಂದ ಇಲ್ಲಿ ವರ್ಕ್ ಅಂತ ಹೇಳಿದ ಅರ್ಧ ಗಂಟೆ ಆತ್ತ. ಈಗ ಬಿಸಿಲಿಪ್ಪದ್ರಿಂದ ಶೆಕೆ ಬೇರೆ ಜಾಸ್ತಿ ಇತ್ತ. ಈ ಪ್ಲೇಸ್ ಅಲ್ಲಿ ವರ್ಕ್ ನಡೀತಿತ್ತ, ಅದಕ್ಕೆ ಜನ ಸ್ವಲ್ಪ ಕಮ್ಮಿ ಇದ್ರು ಇವತ್ತ. ನೀವ್ ಒಂದ್ ವೇಳೆ ಕುಂದಾಪುರದ ಮೇಲೆ ಹೋಗ್ದಾರ ಇಲ್ಲಿ ಬಬ್ಕೆ ಅರ್ಧ ಗಂಟೆ ಆತ್ತ. ಬಪ್ಪದಿದ್ದು ಸಂಜೆ ಮೇಲೆ ಬರ್ಕ ಇವತ್ ನನ್ನ ಫ್ರೆಂಡ್ ಮೀಟ್ ಮಾಡಕಿತ್ತ. ಅದಕ್ಕೆ ನಾನು ಮಧ್ಯಾಹ್ನ ಇಲ್ಲಿಗೆ ಬಂದೆ. ಬಂದ್ ಕಂಡ್ರೆ ಅಂತ ಗಾಳಿ ಒಳ್ಳೆ ಬತ್ತಿತ್ತು, ಆದ್ರೆ ಬಿಸ್ಲೂರಿ. ಹಾಗೆ ಈ ಬೀಚ್ ಅಲ್ಲಿ ವರ್ಕ್ ನಡೀತಿತ್ತು ಒಂದ್ ಸೈಡ್ ಇಂದ. ನಾರ್ಮಲ್ ಆಗಿ ಕಾಲೇಜ್ ಡೇಸ್ ಅಲ್ಲಿ ನಾವು ಪ್ಲೇಸಿಗೆ ಬರ್ತಾ ಇತ್ತ. ಇವಾಗ ಬೆಂಗಳೂರು ಹಾಲ್ ಮೇಲೆ ಬಪ್ಪ ಸ್ವಲ್ಪ ಕಮ್ಮಿ ಐತೆ. ನಾನ್ ಸಣ್ಣ ಕಿಫ್ಟಿಗೆ ಬೀಚ್ ಸ್ವಲ್ಪ ಡಿಫ್ರೆಂಟ್ ಇದ್ದಿತ್ತು. ಈ ತರ ಕಲ್ಲೆಲ್ಲ ಇರ್ಲಿಲ್ಲ. ಈ ಕಡೆ ಮೇಲ್ ರೋಡ್ ಅಷ್ಟೇ, ಡಬಲ್ ರೋಡ್ ಇರ್ಲಿಲ್ಲ, ಸಿಂಗಲ್ ರೋಡ್ ಇದ್ದಿತ್ತು. ಸಮುದ್ರದ ನೀರೆಲ್ಲ ರೋಡ್ ತನಕ ಹೊತ್ತಿತ್ತ. ಈ ಕಲ್ಲೆಲ್ಲ ಹಾಕಿದ್ಮೇಲೆ ಸಮುದ್ರದ ನೀರಿನ ಫೋರ್ಸ್ ಸ್ವಲ್ಪ ಕಮ್ಮಿ ಆಯ್ತು. ಈಗ ರೋಡಿನ ತನಕ ಹೋಗ್ತಿಲ್ಲ ನೀರ. ಇಡೀ ವರ್ಲ್ಡ್ ಅಲ್ಲೇ ಡಿಫರೆಂಟ್ ಆಗಿರೋ ಟೂರಿಸ್ಟ್ ಸ್ಪಾಟ್ ಇದು. ಏನಕ್ಕಂತ ಹೇಳಿದ್ರೆ ಒಂದೇ ಪ್ಲೇಸ್ ಅಲ್ಲಿ ಸಮುದ್ರನೂ ಇದೆ, ರಿವರ್ ಇದೆ, ಫಾರೆಸ್ಟ್ ಇದೆ. ಈ ಸಮುದ್ರದ ಅಪೋಸಿಟ್ ನೀವು ನೋಡಕ್ ಹೋದ್ರೆ ರಿವರ್ ಸಿಗುತ್ತೆ. ಆ ನದಿ ಹೆಸರು ಬಂದು ಸೌಪರ್ಣಿಕಾ ನದಿ. ಅದು ಇಲ್ಲಿಂದಾನೆ ಹಾದೋಗುತ್ತೆ. ನಮ್ ಈ ಉಡುಪಿ, ಕುಂದಾಪುರ ಹಾಗೆ ಮಂಗಳೂರಲ್ಲಿ ಬಂದ್ಬಿಟ್ಟು ಒಳ್ಳೆ ಒಳ್ಳೆ ಪ್ಲೇಸಸ್ ಇತ್ತು. ಹಾಗೆ ಇಲ್ಲಿ ಸುಮಾರು ಜನ ಟೂರಿಸ್ಟ್ ಬಂದು ವಿಸಿಟ್ ಮಾಡಿ ಹೋತ್ರ. ನಾನು ಇಲ್ಲಿ ಬಪ್ಪರಿಗೆ ಒಂದೇ ರಿಕ್ವೆಸ್ಟ್ ಮಾಡುದು, ಕಸಗಿಸವನ್ ಬಿಸಾಕ್ಬೇಡಿ, ಕ್ಲೀನ್ ಆಗಿ ಇಟ್ಕೊಂಡು ಈ ಪ್ಲೇಸ್ ಅನ್ನ. ಈ ಪ್ಲೇಸ್ ನಿಮ್ಗೆ ಮಾತ್ರ ಅಲ್ಲ, ಮುಂದೆ ಬಪ್ಪರಿಗೂ ಕೂಡ. ಹಾಗೆ ನೀವು ಟೆಂಪಲ್ ವಿಸಿಟ್ ಮಾಡೋದಿದ್ರೆ ಇಲ್ಲಿ ಸುಮಾರು ಟೆಂಪಲ್ ಇತ್ತು. ಉಡುಪಿಯಲ್ಲಿ ಕೃಷ್ಣ ಟೆಂಪಲ್ ಇತ್ತು, ಕೊಲ್ಲೂರು ಮೂಕಾಂಬಿಕೆ ಟೆಂಪಲ್ ಇತ್ತು, ಹಾಗೆ ಮಾರನಕಟ್ಟೆ ಬ್ರಹ್ಮಲಿಂಗನು ನೀವು ಕಾಣ್ಲಕ್ಕ. ಈಗ ಮಧ್ಯಾಹ್ನ ಹೊತ್ತಲ್ಲ, ಜನ ಸ್ವಲ್ಪ ಕಮ್ಮಿ ಇದ್ರ. ಸಂಜೆ ಟೈಮಲ್ಲಿ ಜನ ಸ್ವಲ್ಪ ಜಾಸ್ತಿ ಆತ ಹೊತ್ತ. ಎಂತಕಂದ್ರ ಆ ಟೈಮಲ್ಲಿ ಅಷ್ಟು ಬಿಸಿ ಇಪ್ಪದಿಲ್ಲ. ಹಾಗೆ ಇಲ್ಲಿ ನಿಂತ್ಕೊಂಡು ಸನ್ಸೆಟ್ ಕಾಣ್ಲಕ್ಕ. ಹಾಗೆ ನಮ್ ಈ ಉಡುಪಿ, ಮಂಗಳೂರು, ಕುಂದಾಪುರ ಕಡೆ ಬರೋದಿದ್ರೆ ಹಾಗೆ ತುಂಬಾ ಬೀಚಸ್ ಅನ್ನ ನೋಡ್ಬೋದು ನೀವು. ಇದು ಮರವಂತೆ ಬೀಚ್ ಆಯ್ತಲ್ಲ, ಹಾಗೆ ಮಲ್ಪೆ ಬೀಚ್ ಇತ್ತ. ಹಾಗೆ ಅದ್ರ ಜೊತೆ ಕೋಡಿ ಬೀಚ್. ಮತ್ತೆ ನೀವು ಪಡುಬಿದ್ರೆಗೆ ಹೋದ್ರೆ ಅಲ್ಲೊಂದ್ ಬೀಚ್ ಇತ್ತ. ಲೀಸ್ಟ್ ಹೇಳ್ತವ್ರ ಸುಮಾರು ಬೀಚ್ ಇತ್ತ. ಆ ಲೀಸ್ಟ್ ಹೇಳ್ತವ್ರ ಇವತ್ತಿ ಮುಗಿತಿಲ್ಲ. ನಾನಿಲ್ಲಿ ನಿಂತ್ಕೊಂಡು ಸಮುದ್ರ ನೋಡ್ತಾ ಇದ್ದೆ. ಇಲ್ಲಿ ಬಂಡೆಗಳನ್ನ ನೋಡ್ರೆ ಏಡಿದೆ ರಾಶಿ ಇತ್ತು. ನೀವಿಲ್ಲಿ ಹತ್ರದಿಂದ ಅಬ್ಸರ್ವ್ ಮಾಡ್ಲಕ್ಕ ಅಲ್ಲಿ ಹರ್ಕ ಹೋತಿದ್ ಕಾಣಿ. ನೀರ್ ಜೋರ್ ಒಪ್ಪದ್ರಿಂದ ಗೊತ್ತಾತಿಲ್ಲ, ಅಬ್ಸರ್ವ್ ಮಾಡಿ ಕಂಡ್ರೆ ಮಾತ್ರ ಗೊತ್ತಾಗ್ತ ಏಡಿ ಇಪ್ಪದ. ಏಡಿಗೆ ಮಸಾಲ ಗಿಸಾಲ ಹಾಕಿ ಸುಕ್ಕ ಮಾಡಿದ್ರೆ ಒಳ್ಳೆ ಹತ್ತ. ಹಾಗೆ ಕಚ್ಚರ ಮಾತ್ರ ಎಂತ ಇಲ್ಲ, ಸ್ವಲ್ಪ ಜಾಗ್ರತೆಗಿರ್ಕ. ಇಲ್ಲಿ ಕಲ್ಲು ಹಾಕಿರಲ್ಲ, ಇಲ್ಲಿ ಕಂಡು ನಿಂತ್ಕಣ್ಕ. ಇಲ್ಲಂದ್ರೆ ಅಂತ ಇಲ್ಲ, ಕಚ್ಚಿದ್ ಬಂದ.
ಹಾಗೆ ಇಲ್ಲಿ ನಿತ್ಕ ಮಾತಾಡ್ತಾ ಟೈಮ್ ಹೋದೇ ಗೊತ್ತಿಲ್ಲ. ಹಾಗೆ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತಂತ ಹೇಳಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.